ನಮಸ್ಕಾರ ವೀಕ್ಷಕರೇ, ಹೋಮಿಯೋ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ಪವಿತ್ರ. ನಮ್ಮೊಂದಿಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಡಾಕ್ಟರ್ ಇದ್ದಾರೆ. ಇಂದಿನ ಕಾರ್ಯಕ್ರಮದ ಮೂಲಕ ಡಯಾಬಿಟೀಸ್ ಅಂದ್ರೆ ಮಧುಮೇಹದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇನ್ನು ಸಾಮಾನ್ಯ ಭಾಷೆಯಲ್ಲಿ ಕರೆಯಲ್ಪಡಲಾಗುವಂತಹ ಸಕ್ಕರೆ ಕಾಯಿಲೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಪಡಿತಾ ಇದೀವಿ. ಸೊ ಹಾಗಿದ್ರೆ ಈ ಸಮಸ್ಯೆ ಎಂತವರಿಗೆ ಬರೋ ಸಾಧ್ಯತೆ ಇದೆ, ಅಥವಾ ಈ ಸಮಸ್ಯೆ ಬಂದ ನಂತರ ಯಾವ ರೀತಿ ನಾವು ಜೋಪಾನವಾಗಿರ್ಬೇಕು, ಅಥವಾ ವೈದ್ಯರನ್ನ ಯಾವಾಗ ನಾವು ಭೇಟಿ ಮಾಡಬೇಕು, ಹೀಗೆ ಹಲವಾರು ಮಾಹಿತಿಯನ್ನ ಕಾರ್ಯಕ್ರಮದ ಮೂಲಕ ಪಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು. ಸೊ ಡಾಕ್ಟರ್, ಸಾಮಾನ್ಯವಾಗಿ ಒಂದು ಡಯಾಬಿಟೀಸ್ ಅಥವಾ ಮಧುಮೇಹ ಅಂತ ಏನ್ ಹೇಳ್ತೀವಿ, ಸಕ್ಕರೆ ಕಾಯಿಲೆ, ಇದೊಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಡಯಾಬಿಟಿಸ್ ಸಮಸ್ಯೆ ಯಾವ ರೀತಿ ಇರಬಹುದು, ಒಬ್ಬ ಕಾಮನ್ ಮ್ಯಾನ್ ಅಲ್ಲಿ ಯಾವ ರೀತಿ ಕಾಣಿಸಬಹುದು ಡಾಕ್ಟರ್? ಸೊ ಡಯಾಬಿಟೀಸ್ ಅಥವಾ ಮಧುಮೇಹ ಅನ್ನೋದು ಒಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಮೆಟಬಾಲಿಸಮ್ ಅಂದರೆ ಅದೊಂದು ಬಯೋಕೆಮಿಕಲ್ ಪ್ರೋಸೆಸ್, ಚಯಾಪಚಯ ಕ್ರಿಯೆ ಅಂತ ಹೇಳ್ತೀವಿ. ಸೊ ಚಯಾಪಚಯ ಕ್ರಿಯೆಯಲ್ಲಿ ಆಗುವಂಥ ತೊಂದರೆ, ಇನ್ಸುಲಿನ್ನ ಒಂದು ಪ್ರೊಡಕ್ಷನ್ನ ಪ್ರಾಬ್ಲಮ್ ಮುಖಾಂತರ ಬರುವಂಥ ಒಂದು ಕಾಯಿಲೆ ಈ ಡಯಾಬಿಟೀಸ್, ಅಥವಾ ಇದೊಂದು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ, ತೀವ್ರವಾದ ಒಂದು ಕಾಯಿಲೆ ಅಂತ ಹೇಳ್ತೀವಿ. ಸೊ ಏನಿಲ್ಲ ಆಗುತ್ತೆ ಅಂದರೆ ಇನ್ಸುಲಿನ್ನ ಪ್ರೊಡಕ್ಷನ್ನು ಕರೆಕ್ಟಾಗಿ ಆಗಿಲ್ಲ ಅಂದರೆ, ಅಥವಾ ಇನ್ಸುಲಿನ್ನ ಪ್ರೊಡಕ್ಷನ್ ಆಗ್ತೈತೆ ಬಟ್ ಅದಕ್ಕೆ ತಕ್ಕಂತೆ ಒಂದು ರೆಸ್ಪಾನ್ಸ್ ಬಾಡಿ ಮಾಡ್ತಿಲ್ಲ ಇನ್ಸುಲಿನ್ ಹಾರ್ಮೋನ್ಸ್ ಜೊತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇದರ ಮುಖಾಂತರ ಬರುವಂಥ ಒಂದು ಕಂಡೀಷನ್. ಸೊ ಇದು ಬಂದಾಗ ಏನಾಗುತ್ತೆ ಅಂದರೆ ಬ್ಲಡ್ ಶುಗರ್ ಲೆವೆಲ್ಲು ಬಾಡಿಯಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆ ಒಂದು ಕಂಡೀಷನ್ ನಾವು ಹೈಪರ್ ಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಯಾವಾಗ ಒಂದು ಪೇಷಂಟಲ್ಲಿ ಹೈಪರ್ ಗ್ಲೈಸಿಮಿಯಾ ಅನ್ನೋದು ಪರ್ಸಿಸ್ಟೆಂಟ್ ಆಗಿ ಕಂಡು ಬರುತ್ತೆ, ಆ ಒಂದು ಪೇಷಂಟ್ನ ನಾವು ಡಯಾಬಿಟಿಕ್ ಅಂತ ಹೇಳ್ತೀವಿ. ಸೊ ಈ ಡಯಾಬಿಟೀಸ್ನ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಅಲ್ಲದೆ ಇತ್ತೀಚೆಗೆ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಕೂಡ ಹೇಳ್ತೀವಿ. ಯಾಕಂದರೆ ಯಾವುದೇ ಒಂದು ಏಜ್ ಲಿಮಿಟ್ಸ್ ಇಲ್ಲದೆ ಎಲ್ಲ ಏಜಲ್ಲೂ ಕಂಡು ಬರುವ ಒಂದು ಕಂಡೀಷನ್ ಆಗಿಬಿಟ್ಟಿದೆ. ರೇರ್ ಆಗಿದ್ದಿದ್ದು ಈಗ ಬಹಳ ಕಾಮನ್ ಆಗಿ ಕಂಡು ಬರೋದ್ರಿಂದ ಇದನ್ನ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಕೂಡ ನಾವು ಹೇಳ್ತೀವಿ. ಸೊ ಇದೊಂದು ಮೆಟಬಾಲಿಕ್ ಡಿಸಾರ್ಡರ್, ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಕೂಡ ಕರೀಬಹುದು. ಅದಲ್ಲದೆ ಇದೊಂದು ಅನುವಂಶೀಯವಾದಂತಹ ಸಮಸ್ಯೆ ಕೂಡ ಹೌದು, ಹೆರಿಡಿಟರಿ ಪ್ರಾಬ್ಲಮ್ ಅಂತ ಕೂಡ ಹೇಳ್ಬೋದು. ಸೊ ಇನ್ನು ಡಯಾಬಿಟಿಸ್ ಅಂತ ಹೇಳಿದಾಗ ಇದರಲ್ಲಿ ಹಲವಾರು ವಿಧಗಳು ಅಂತ ಹೇಳ್ತಾ ಇದ್ರಿ. ಸೊ ವಾಟ್ ಆರ್ ದ ಟೈಪ್ಸ್ ಅಂತ? ಓಕೆ, ಸೊ ಬೇಸಿಕಲಿ 2 ಟೈಪ್ಸ್ ಇರುತ್ತೆ. ಸೊ ಟೈಪ್ 1 ಡಯಾಬಿಟೀಸ್ ಮತ್ತು ಟೈಪ್ 2 ಡಯಾಬಿಟೀಸ್ ಅಂತ ನಾವು ಹೇಳ್ತೀವಿ. ಸೊ ಟೈಪ್ 1 ಡಯಾಬಿಟೀಸ್ ಅಂತ ಹೇಳಿದ್ರೆ ಇದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಟೈಪ್ 2 ಡಯಾಬಿಟೀಸ್ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಟೈಪ್ 1 ಅನ್ನೋದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಇಲ್ಲಿ ಇನ್ಸುಲಿನ್ನ ಪ್ರೊಡಕ್ಷನೇ ಆಗೋಲ್ಲ, ಅಥವಾ ಆದರೆ ಬಹಳ ಕಡಿಮೆ ಹಂತದಲ್ಲಿ ಆಗುವಂಥದ್ದು. ಸೊ ಅದರ ಮುಖಾಂತರ ಬರೋದನ್ನ ನಾವು ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀವಿ. ಇದು ಮಕ್ಕಳಲ್ಲಿ ಕಂಡು ಬರುವಾಗ ಇದನ್ನು ನಾವು ಜುವೆನೈಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಮಕ್ಕಳಲ್ಲಿ ಪೀಕ್ ಏಜಸ್ ಇರುತ್ತೆ. 2 ಪೀಕ್ ಏಜಸ್ ಅಂತ ತಗೊಂಡ್ರೆ 4 to 7 years ಅಲ್ಲಿ ನಾವು ಹೆಚ್ಚಾಗಿ ಕಂಡು ಬರ್ಬೋದು. ಅದೇ ಥರ ಒಂದು ಅಡಲಸೆನ್ಸ್ ಏಜ್, ಒಂದು 10 to 14 years ಏಜಸ್ ಅಲ್ಲಿ ಮಕ್ಕಳಲ್ಲಿ ಕೂಡ ಅದು ನಾವು ಹೆಚ್ಚಾಗಿ ಕಂಡು ಬರುವಂಥ ಒಂದು ಕಂಡೀಷನ್. ಸೊ ಆಗ ಮಕ್ಕಳಲ್ಲಿ ಬಂದಾಗ ಅದನ್ನು ನಾವು ಜುವೆನೈಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಮತ್ತು ಟೈಪ್ 2 ಡಯಾಬಿಟೀಸ್ ಬಹಳ ಹಿರಿಯರಲ್ಲಿ ಕಂಡು ಬರುವಂಥ ಒಂದು ಕಂಡೀಷನ್. ಸೊ ಅದಕ್ಕೆ ಇದನ್ನು ಅಡಲ್ಟ್ ಆನ್ಸೆಟ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಈ ಥರ 2 ಟೈಪ್ಸ್ ಆಗಿ ಕ್ಯಾಟಗರೈಸ್ ಆಗ್ತಿತ್ತು. ಈ ಥರ ಒಂದು ಏಜ್ ಗ್ರೂಪ್ಸಲ್ಲಿ ಟೈಪ್ 1 ಕಾಣ್ಬೋದು, ಟೈಪ್ 2 ಕಾಣ್ಬೋದು ಅಂತ ಇತ್ತು. ಬಟ್ ಇತ್ತೀಚೆಗೆ ಟೈಪ್ 1 ಆಗಲಿ ಟೈಪ್ 2 ಆಗಲಿ ಎಲ್ಲ ರೀತಿಯ ಒಂದು ಏಜ್ ಇದರಲ್ಲೂ ಕೂಡ ನಾವು ಕಂಡು ಬರ್ತಿದ್ದೀವಿ. ಸೊ ಎಲ್ಲ ಏಜ್ ಫ್ಯಾಕ್ಟರ್ಸ್ ಅಥವಾ ಲಿಮಿಟೇಷನ್ಸ್ ಅನ್ನೋದು ಇಲ್ಲಿ ಬರ್ತಿಲ್ಲ. ಸೊ ಟೈಪ್ 1 ಟೈಪ್ 2 ಎಲ್ಲ ಒಂದು ಏಜ್ ಫ್ಯಾಕ್ಟರ್ಸಲ್ಲಿ ನಾವು ನೋಡ್ಬೋದು. ಹಿರಿಯರಲ್ಲಾಗಲಿ ಸಣ್ಣ ಮಕ್ಕಳಲ್ಲಾಗಲಿ ನಾವು ಈ 2 ಟೈಪ್ಸ್ ನೋಡ್ಬೋದು. ಇನ್ನೊಂದು ಡಿಫ್ರೆಂಟ್ ಆಗಿರುವಂಥ ಟೈಪ್ ಅಂತ ಹೇಳಿದ್ರೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಕಂಡು ಬರುವ ಒಂದು ಡಯಾಬಿಟೀಸ್ನ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಇದು ಫಿಸಿಯಾಲಜಿಕಲ್ ಕಂಡೀಷನ್ ಇರುತ್ತೆ. ಹಾಗಂದರೆ ಕಾಮನ್ ಆಗಿ ಒಂದು ಪ್ರೆಗ್ನೆಂಟ್ ವುಮೆನ್ಸಲ್ಲಿ ಕಂಡು ಬರುವಂಥ ಒಂದು ಕಂಡೀಷನ್ ಅಂತ ಹೇಳ್ಬೋದು. ಬಟ್ ಇದು ಡೆಲಿವರಿ ನಂತರ ಕ್ರಮೇಣ ನಾರ್ಮಲ್ ಆಗೋ ಚಾನ್ಸಸ್ ಇದೆ. ಬಟ್ ಯಾವಾಗ ಇದು ಡೆಲಿವರಿ ನಂತರನೂ ಕೆಲವು ಪೇಷಂಟ್ಸಲ್ಲಿ ಕಡಿಮೆ ಆಗಲ್ಲ, ಅದು ನಾರ್ಮಲ್ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಖಂಡಿತ ಅದಕ್ಕೆ ಒಂದು ಮೆಡಿಕೇಶನ್ಸ್ ಅನ್ನೋದು ಬೇಕಾಗುತ್ತೆ. ಇದು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ಬೋದು. ಸೊ ಡಯಾಬಿಟೀಸ್ ಅಂತ ಹೇಳಿದ ತಕ್ಷಣ ಹೈಪರ್ ಗ್ಲೈಸಿಮಿಯಾ ಅಂತ ಕೂಡ ಹೇಳ್ತೀವಿ. ಇದಲ್ಲದೆ ನಾವು ಹೈಪೋಗ್ಲೈಸಿಮಿಯಾ ಅಂತ ಕೂಡ ಕೇಳ್ಪಟ್ಟಿದ್ದೀವಿ. ಸೊ ಈ ಒಂದು ಹೈಪೋಗ್ಲೈಸಿಮಿಯಾ ಯಾವ ರೀತಿ ಇರುತ್ತೆ? ಸಾಮಾನ್ಯವಾಗಿ ಒಂದು ಮಾತ್ರೆಗಳನ್ನು ತಗೊಂಡು ಸರಿಪಡಿಸ್ಕೊಳ್ಳುವಂತಹ ಒಂದು ಸಾಧ್ಯತೆ, ಎಲ್ಲೋ ಒಂದು ಕಡೆ ಶುಗರ್ ಲೆವೆಲ್ಸ್ ಹೈ ಆದಾಗ ಅಂತ. ಬಟ್ ಈ ಒಂದು ಹೈಪೋಗ್ಲೈಸಿಮಿಯಾ ಅನ್ನೋದು ಯಾವ ರೀತಿಯಾದಂತಹ ಒಂದು ಸ್ಟೇಟ್? ಓಕೆ, ಸೊ ಹೈಪರ್ ಗ್ಲೈಸಿಮಿಯಾ ಅನ್ನೋದ್ರ ಬ್ಲಡ್ ಶುಗರ್ ಲೆವೆಲ್ ಹೈ ಆಗೋದನ್ನ ನಾವು ಹೈಪರ್ ಗ್ಲೈಸಿಮಿಯಾ ಅಂತೀವಿ. ಹೈಪೋಗ್ಲೈಸಿಮಿಯಾ ಅಂದರೆ ಇಲ್ಲಿ ಬ್ಲಡ್ ಶುಗರ್ ಲೆವೆಲ್ ಸಡನ್ ಆಗಿ ಲೋ ಆಗ್ಬೋದು.
ಹೈಪರ್ ಎಷ್ಟು ಡೇಂಜರಸ್ ಇದೆಯೋ ಅದಕ್ಕಿಂತ ಡೇಂಜರಸ್ ಇರುತ್ತೆ ಈ ಹೈಪೋಗ್ಲೈಸಿಮಿಯಾ. ಯಾಕಂದರೆ ಬ್ಲಡ್ ಶುಗರ್ ಲೆವೆಲ್ ಸಡನ್ ಆಗಿ ಡೌನ್ ಆದಾಗ ಪೇಷಂಟ್ ಯಾವುದೇ ಒಂದು ಆಕ್ಟಿವಿಟೀಸ್ ಮಾಡ್ತಿರ್ಬೋದು ಅಥವಾ ಡ್ರೈವಿಂಗಲ್ಲಿ ಇರ್ಬೋದು, ಸಡನ್ ಆಗಿ ಅವರು ಫೇಂಟಿಂಗ್ ಆಗೋ ಚಾನ್ಸಸ್ ಇದೆ. ಸೊ ಇದು ಕೂಡ ಈ ಹೈಪೋಗ್ಲೈಸಿಮಿಯಾ ಅನ್ನೋದು ನಾವು ಡಿಟೆಕ್ಟ್ ಮಾಡಿದ್ರೆ ಅದಕ್ಕೆ ಕೂಡ ನಾವು ಕರೆಕ್ಟ್ ಆದ ಒಂದು ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಸೊ ಮೇಯ್ನ್ ಅಂದರೆ ಸಡನ್ ಆಗಿ ಬ್ಲಡ್ ಶುಗರ್ ಲೆವೆಲ್ ಡೌನ್ ಆದಾಗ ಇದಕ್ಕಿದ್ದಾಗೆ ಸಡನ್ ಆಗಿ ಅನ್ಕಾನ್ಷಿಯಸ್ ಆಗೋದು, ಬೀಳೋದು ಆಗುತ್ತೆ. ಸೊ ಆವಾಗ ಇಮಿಡಿಯೇಟ್ ಆಗಿ ಏನಾದರೂ ಒಂದು ಶುಗರ್ ಐಟಮ್ಸ್, ಅದು ಒಂದು ಕ್ಯಾಂಡೀಸ್ ಆಗಲಿ, ಏನಾದರೂ ಒಂದು ಚಾಕ್ಲೇಟ್ ಆಗಲಿ, ಯಾವುದಾದ್ರೂ ಒಂದು ಇಮಿಡಿಯೇಟ್ ಆಗಿ ತಗೊಳ್ಳೋದ್ರಿಂದ ಏನಾಗುತ್ತೆ, ರಿಕವರ್ ಆಗುತ್ತೆ ಪೇಷಂಟ್. ಮತ್ತು ಸಡನ್ ಆಗಿ ಇಮಿಡಿಯೇಟ್ ಆಗಿ ಪೇಷಂಟು ಟ್ರೀಟ್ಮೆಂಟ್ಗೆ ಹೋಗಬೇಕು ಅಂತ ಹೇಳ್ತೀವಿ. ಸೊ ಖಂಡಿತ ಹೈಪೋಗ್ಲೈಸಿಮಿಯಾ ಕೂಡ ಹೈಪರ್ ಗ್ಲೈಸಿಮಿಯಾ ಅಷ್ಟೇ ಡೇಂಜರಸ್ ಅಂತ ನಾವು ಹೇಳ್ಬೋದು. ಎಸ್, ಸಮ್ಟೈಮ್ಸ್ ಇಟ್ ಇಸ್ ಕ್ವೈಟ್ ಫ್ಯಾಟಲ್ ಕೂಡ ಹೌದು ಅಂತ ಕೇಳ್ಪಟ್ಟಿದ್ದೀವಿ. ಓಕೆ, ಸೊ ಇನ್ನು ಕಾರಣಗಳು ಅಂತ ಬಂದಾಗ ಈ ಡಯಾಬಿಟೀಸ್ಗೆ ಹಲವಾರು ರೀತಿಯಾದಂತಹ ಕಾರಣಗಳಿವೆ. ಮುಖ್ಯವಾದದ್ದು ಯಾವುದು ಡಾಕ್ಟರ್? ಓಕೆ, ಸೊ ಕಾಸಸ್ ಅಂತ ಹೇಳಿದ್ರೆ ಮುಂಚೆ ಫ್ಯಾಮಿಲಿ ಹಿಸ್ಟ್ರಿ ತಗೊಂಡಾಗ ಈಗ ಸಿಬ್ಲಿಂಗ್ಸ್ ಅಲ್ಲಿ ಇರುವಂಥದ್ದಾಗಲಿ, ಗ್ರ್ಯಾಂಡ್ ಪ್ಯಾರೆಂಟ್ಸ್ ಅಲ್ಲಿ ಇರುವಂಥದ್ದಾಗಲಿ, ಅಥವಾ ಡೈರೆಕ್ಟ್ ಬ್ಲಡ್ ರಿಲೇಟಿವ್ಸ್ ಅಲ್ಲಿ ಪ್ಯಾರೆಂಟ್ಸ್ ಅಲ್ಲಿ ಇರುವಂಥದ್ದಾಗಲಿ ನಾವು ನೋಡ್ಬೋದು. ಸೊ ಫ್ಯಾಮಿಲಿ ಹಿಸ್ಟ್ರಿಗೆ ಬರೋದು ಹೆರಿಡಿಟ್ರಿ ಮುಖಾಂತರ ಅಥವಾ ಒಂದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಇದು ಕೂಡ ಒಂದು ಕಾಮನ್ ಕಾಸ್ ಅಂತ ಹೇಳ್ಬೋದು. ಇದಲ್ಲದೆ ಇತ್ತೀಚೆಗೆ ನಾನು ಹೇಳಿದೆ ಇದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್. ಯಾಕೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿದೆ ಅಂದರೆ ಇತ್ತೀಚಿನ ಒಂದು ಜೀವನ ಶೈಲಿ ಮುಖಾಂತರ ಆಗುವಂಥ ಒಂದು ತೊಂದರೆಗಳಿಂದ. ಸೊ ಸೆಡೆಂಟ್ರಿ ಲೈಫ್ನ ಲೀಡ್ ಮಾಡೋದ್ರಿಂದ ಹೆಚ್ಚಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ಇಲ್ಲ. ಒಂದೇ ಕಡೆ ತುಂಬ ಕೂತು ಕೆಲಸ ಮಾಡೋದಾಗಲಿ, ನಿಂತು ಕೆಲಸ ಮಾಡೋದಾಗಲಿ, ಇದು ಮಾಡಿದಾಗ ಏನಾಗುತ್ತೆ, ಪೇಷಂಟು ಒಬೇಸ್ ಆಗ್ತಾ ಬರ್ತಾರೆ. ಸೊ ಒಬೇಸಿಟಿ ಅನ್ನೋದು ಬರುವಾಗ, ಯಾವಾಗ ಈ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ಇಲ್ಲದೆ ಇರುವಾಗ ಪೇಷಂಟ್ ಬಾಡಿಯಲ್ಲಿ ಇನ್ಸುಲಿನ್ನ ಒಂದು ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಸೊ ಅದರ ಮುಖಾಂತರ ಡಯಾಬಿಟೀಸ್ ಬರೋ ಚಾನ್ಸಸ್ ಇದೆ. ಸೊ ಲೈಫ್ ಸ್ಟೈಲ್ ಕೂಡ ಒಂದು ರಿಸ್ಕ್ ಅಥವಾ ಕಾಸ್ ಅಂತ ಹೇಳ್ಬೋದು. ಇನ್ನೊಂದು ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬೋದು. ಇದಲ್ಲದೆ ಇನ್ನು ಪೇಷಂಟ್ಸ್ಗೆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋದನ್ನು ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳಿದ್ವಿ. ಸೊ ಇದಲ್ಲದೆ ಆಟೋ ಇಮ್ಯೂನ್ ಡಿಸೀಸ್ ಮುಖಾಂತರ ಬರುವಂಥದ್ದು. ಸೊ ಆಟೋ ಇಮ್ಯೂನ್ ಡಿಸೀಸಸ್ಸು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಸೊ ಏನಿದು ರೋಗ ನಿರೋಧಕ ಶಕ್ತಿ ನಮ್ಮ ಬಾಡಿಯಲ್ಲಿ ಏನಿದೆಯೋ, ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆಯೋ ಅದನ್ನು ನಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಯಾವಾಗ ಈ ಇಮ್ಯೂನ್ ಸಿಸ್ಟಮ್ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದು ನಮ್ಮ ಓನ್ ನಾರ್ಮಲ್ ಸೆಲ್ಸ್ನ ಡ್ಯಾಮೇಜ್ ಮಾಡ್ತಾ ಬರುತ್ತೆ, ಆ ಥರ ಒಂದು ಕಂಡೀಷನ್ಸ್ನ ನಾವು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಅದರ ಮುಖಾಂತರ ಕೂಡ ಡಯಾಬಿಟೀಸ್ ಬರ್ಬೋದು. ಯಾವಾಗ ನಮ್ಮ ಓನ್ ಇಮ್ಯೂನ್ ಸೆಲ್ಸ್, ನಮ್ಮ ಬೀಟಾ ಸೆಲ್ಸ್, ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥ ಸೆಲ್ಸ್ನ ಇದು ಡ್ಯಾಮೇಜ್ ಮಾಡ್ತಾ ಬರುತ್ತೆ, ಆವಾಗ ಡಯಾಬಿಟೀಸ್ ಬರುವಂಥದ್ದು. ಸೊ ಖಂಡಿತ ಆಟೋ ಇಮ್ಯೂನ್ ಡಿಸೀಸ್ ಮುಖಾಂತರ ಕೂಡ ಬರುವಂಥ ಒಂದು ಡಯಾಬಿಟೀಸ್ ಅಂತ ಹೇಳ್ಬೋದು. ಮತ್ತು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಸೊ ಸುತ್ತಮುತ್ತ ಇರುವಂಥ ವಾತಾವರಣದಿಂದ ಪ್ರೆಷರಿಂದ ಆಗುವಂಥ ಒಂದು ಕಂಡೀಷನ್. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ವೈರಲ್ ಇನ್ಫೆಕ್ಷನ್ ಬರುವಂಥದ್ದಾಗಲಿ, ಒಂದು ಪ್ಯಾಂಕ್ರಿಯಾಟಿಕ್ ಇನ್ಫೆಕ್ಷನ್ ಬರುವಂಥದ್ದಾಗಲಿ, ಅದರ ಮುಖಾಂತರ ಕೂಡ ಡಯಾಬಿಟೀಸ್ ಖಂಡಿತ ಬರುತ್ತೆ. ಯಾಕಂದರೆ ಪ್ಯಾಂಕ್ರಿಯಸ್ಸಿಂದನೇ ನಮ್ಮ ಇನ್ಸುಲಿನ್ನ ಒಂದು ಉತ್ಪತ್ತಿ ಆಗುವಂಥದ್ದು. ಸೊ ಇದು ಕೂಡ ಒಂದು ಕಾಸ್ ಅಂತ ಹೇಳ್ಬೋದು. ಈ ಥರ ಹಲವಾರು ಕಾಸಸ್ ಮುಖಾಂತರ ನಮಗೆ ಡಯಾಬಿಟೀಸ್ ಅನ್ನೋದು ಬರುತ್ತೆ. ಸೊ ಈ ಡಯಾಬಿಟೀಸ್ಗೆ ಹಲವಾರು ರೀತಿಯಾದಂತಹ ಕಾರಣಗಳು ಅಂತ ಕೂಡ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಒಂದು ಮಧುಮೇಹ ಯಾವ ರೀತಿಯಾದಂತಹ ಸಮಸ್ಯೆ ಅಂತ ನೀವು ಕೂಡ ಬ್ರೀಫ್ ಆಗಿ ತಿಳ್ಕೊಳ್ತಾ ಇದ್ದೀರಾ ವೀಕ್ಷಕರೇ. ಸೊ ಹಾಗಿದ್ದಲ್ಲಿ ಈ ಸಮಸ್ಯೆ ತಮಗೂ ಇದೆಯಾ, ಹೇಗೆ ತಿಳ್ಕೊಳ್ಳೋದು, ಅಂದ್ರೆ ಇದರೊಂದು ಗುಣಲಕ್ಷಣಗಳು ಯಾವ ರೀತಿ ನಮ್ಮ ದೇಹದಲ್ಲಿ ಕಂಡು ಬರುತ್ತೆ? ಯಾಕಂದ್ರೆ ಸಾಕಷ್ಟು ಜನ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟಲಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿದಾಗ, ಆನ್ಯುವಲ್ ಬ್ಲಡ್ ಟೆಸ್ಟ್ಗೆ ಅಂತ ಹೋದಾಗ ಎಸ್ ಡಯಾಬಿಟೀಸ್ ಅನ್ನ ತಿಳ್ಕೊಳ್ತಾರೆ. ಸೊ ಈ ರೀತಿಯಾದಂತಹ ಟೆಸ್ಟ್ಗಳನ್ನ ನಾವು ಯಾವಾಗ ಮಾಡಿಸಬೇಕು, ಅಥವಾ ಇದರ ಒಂದು ಗುಣಲಕ್ಷಣಗಳು ಯಾವ ರೀತಿ ತೋರಿಸುತ್ತೆ? ಓಕೆ, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಎಲ್ಲ ಕಾಲದಲ್ಲಿ ಬಹಳ ಇಂಪಾರ್ಟೆಂಟ್ ಆದದ್ದು ಅಂತ ಹೇಳ್ತೀವಿ. ಬಟ್ ಕೆಲವು ಡಯಾಬಿಟಿಕ್ ಪೇಷಂಟಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಿಸಿದಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಡಯಾಬಿಟೀಸ್ ಇದೆ ಅಂತ ಹೇಳ್ತೀವಿ. ಸೊ ಸಿಂಪ್ಟಮ್ಯಾಟಿಕ್ ಕಂಡೀಷನ್ಸ್ ಬರುತ್ತೆ. ಸೊ ನಮ್ಮ ಫ್ಯಾಮಿಲಿಲಿ ಆಲ್ರೆಡಿ ಈ ಥರ ಒಂದು ಹಿಸ್ಟ್ರಿ ಇದೆ, ನಮ್ಮ ಸಿಬ್ಲಿಂಗ್ಸ್ಗಿದೆ, ಪ್ಯಾರೆಂಟ್ಸ್ಗಿದೆ, ಈ ಥರ ಫ್ಯಾಮಿಲಿ ಹಿಸ್ಟ್ರಿಲಿ ರನ್ ಆಗ್ತಿದೆ ಅಂದರೆ ಯಾವುದಕ್ಕೂ ಒಂದು ಸಲ ನಾವು ವರ್ಷಕ್ಕೊಮ್ಮೆನೋ ಈ ಥರ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಕಂಡಾಗ ರಿಪೋರ್ಟ್ಸ್ ಮಾಡಿಸೋದು ತುಂಬಾ ಒಳ್ಳೆಯದು. ಯಾಕಂದರೆ ಮೋಸ್ಟ್ ಆಫ್ ದಿ ಟೈಮ್ ಇದೆ ಸಿಂಪ್ಟಮ್ಯಾಟಿಕ್ ಇರುತ್ತೆ. ಅದಲ್ಲದೆ ನಾವು ಮೇಯ್ನಾಗಿ ಕಂಡುಬರುವಂಥ ಒಂದು ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಒಂದು ಟ್ರಯಾಡ್ ಆಫ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ ಮತ್ತು ಪಾಲಿಯೂರಿಯಾ ಅಂತ ಹೇಳ್ತೀವಿ. ಸೊ ಪಾಲಿಫೇಜಿಯಾ ಅಂತ ಹೇಳಿದ್ರೆ ಇಲ್ಲಿ ಪೇಷಂಟ್ಗೆ ತುಂಬಾ ಹಸಿವಾಗುವಂಥದ್ದು, ಹಂಗರ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಸ್ವಲ್ಪನೂ ಹಸಿವು ತಡೆಯೋಕ್ಕಾಗದೇ ಇರುವಂಥದ್ದನ್ನು ನಾವು ಪೇಷಂಟಲ್ಲಿ ನೋಡ್ಬೋದು. ಅದು ಪಾಲಿಫೇಜಿಯಾ ಅಂತ ಹೇಳ್ತೀವಿ. ಪಾಲಿಡಿಪ್ಸಿಯಾ ಅನ್ನೋದು ತುಂಬಾ ಬಾಯಾರಿಕೆ ಆಗುವಂಥದ್ದು, ಬಾಯಿ ಒಣಗ್ತಾ ಬರುವಂಥದ್ದು, ಡ್ರೈ ಆಗ್ತಾ ಬರುವಂಥದ್ದು, ಪದೇ ಪದೇ ನೀರು ಕುಡಿಬೇಕು ಅನ್ಸೋದನ್ನು ನಾವು ಪೇಷಂಟಲ್ಲಿ ನೋಡ್ಬೋದು. ಅದು ಪಾಲಿಡಿಪ್ಸಿಯಾ ಅಂತ ಹೇಳ್ತೀವಿ. ಇನ್ನು ಪಾಲಿಯೂರಿಯಾ, ಪದೇ ಪದೇ ಯೂರಿನ್ ಪಾಸ್ ಮಾಡುವಂಥದ್ದು. ಸೊ ನೀರು ಕುಡಿಯೋದಕ್ಕಿಂತ ಹೆಚ್ಚಾಗಿ ಇವರು ಹೋಗುವಂಥದ್ದು, ಎಸ್ಪೆಷಲಿ ನೈಟ್ ಟೈಮ್ಸು ಪದೇ ಪದೇ ಅವರು ಎದ್ದು ಮೂತ್ರ ವಿಸರ್ಜನೆ ಮಾಡಬೇಕಾಗುತ್ತೆ. ಸೊ ಅದು ಪಾಲಿಯೂರಿಯಾ ಅಂತ ಹೇಳ್ತೀವಿ. ಈ ಕಾಮನ್ ಟ್ರಯಾಡ್ ಆಫ್ ಸಿಂಪ್ಟಮ್ಸು ನಾವು ಬಿಗಿನಿಂಗಲ್ಲೇ ಕಂಡು ಬರುವಂಥ ಒಂದು ಸಿಂಪ್ಟಮ್ಸು. ಅದೇ ಥರ ತುಂಬ ವರ್ಷಕಾಲ
ಡಯಾಬಿಟೀಸ್ ಅನ್ನೋದಿದ್ರೆ ಕೂಡ ಅವರಲ್ಲಿ ಕೂಡ ಕಂಡು ಬರುವಂತಹ ಒಂದು ಸಿಂಪ್ಟಮ್ಸು. ಇದಲ್ಲದೆ ಪೇಷಂಟಲ್ಲಿ ಕಾಲಲ್ಲಿ ಜೋಮ್ ಬರುವಂಥದ್ದಾಗಲಿ, ಒಂದು ಬರ್ನಿಂಗ್ ಸೆನ್ಸೇಷನ್ ಬರುವಂಥದ್ದಾಗಲಿ ಅಥವಾ ಚುಚ್ಚುವಿಕೆ ಬರುವಂಥದ್ದಾಗಲಿ ಆಗುತ್ತೆ. ಮತ್ತು ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಬರುವಂಥದ್ದು. ಸಣ್ಣ ಪುಟ್ಟ ಗಾಯ ಬಾಡಿಯಲ್ಲಿ ಎಲ್ಲಾದರೂ ಆದರೆ ಅದು ಬಹಳ ಟೈಮ್ ತಗೊಳುತ್ತೆ ಅದು ಹೀಲ್ ಆಗಲಿಕ್ಕೆ. ಡಿಲೇಡ್ ವೂಂಡ್ ಹೀಲಿಂಗ್ ಅಂತ ಹೇಳ್ತೀವಿ. ಸೊ ಆ ಡಿಲೇಡ್ ವೂಂಡ್ ಹೀಲಿಂಗ್ ಯಾಕೆ ಆಗ್ತದೆ ಅಂದರೆ ಇಲ್ಲಿ ರಕ್ತದಲ್ಲಿ ಬ್ಲಡ್ ಶುಗರ್ ಅನ್ನೋದು ಹೆಚ್ಚಾಗ್ತಾ ಬರೋದ್ರಿಂದ, ರಕ್ತದಲ್ಲಿ ಶುಗರ್ ಅನ್ನೋದು ಅಥವಾ ಗ್ಲೂಕೋಸ್ ಅನ್ನೋದು ಹೆಚ್ಚಾಗ್ತಾ ಬರುವಾಗ ಏನಾಗುತ್ತೆ, ನಮ್ಮ ಹೀಲಿಂಗ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಸಣ್ಣ ಪುಟ್ಟ ಗಾಯ ಆದರೆ ಇಮಿಡಿಯೇಟ್ ಆಗಿ ಒಣಗ್ತಾ ಇರೋದು, ಇದು ಕೂಡ ಖಂಡಿತ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಸೊ ಸಡನ್ ಆಗಿ ವೆಯ್ಟ್ ಲಾಸ್ ಆಗುವಂಥದ್ದು, ಒಂದು 5 to 10 kgs ಆಫ್ ವೆಯ್ಟ್ ಲಾಸ್ ಒಂದು 2 to 3 months ಸ್ಪ್ಯಾನಲ್ಲಿ ಸಡನ್ ಆಗಿ ವೆಯ್ಟ್ ಲಾಸ್ ಆಗೋದನ್ನ ಕೂಡ ನಾವು ಪೇಷಂಟಲ್ಲಿ ನೋಡ್ಬೋದು. ಅದೇ ಥರ ಕೆಲವು ಪೇಷಂಟು 5-10 kgs ಸಡನ್ ಆಗಿ ಇನ್ಕ್ರೀಸ್ ಕೂಡ ಆಗ್ಬೋದು. ಸೊ ಅದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರಿಗೆ ಬೇರೆ ಏನಾದರೂ ಕಾಯಿಲೆ ಇದೆಯಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಇವೆಲ್ಲ ಒಂದಲ್ಲ ಒಂದು ರೀತಿಯ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಸೊ ಹಾಗಿದ್ದಲ್ಲಿ ಈ ಒಂದು ಮಧುಮೇಹದ ಸಮಸ್ಯೆಗೆ ಯಾವ ರೀತಿಯಾದಂತಹ ಪರಿಶೀಲನೆಗಳು ಬೇಕಾಗ್ಬೋದು? ಅಂದ್ರೆ ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಡಯಾಗ್ನೋಸಿಸ್ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಪ್ರಾಪರ್ ಸೊಲ್ಯೂಷನ್ ಬೇಕು ಅನ್ನೋದಾದ್ರೆ ಪ್ರಾಪರ್ ಡಯಾಗ್ನೋಸಿಸ್ ಅದ ರೈಟ್ ಟರ್ಮ್ ಇಸ್ ಇಂಪಾರ್ಟೆಂಟ್. ಸೊ ಇದಕ್ಕೆ ಯಾವ ರೀತಿಯಾದಂತಹ ಟೆಸ್ಟ್ಗಳು ಬೇಕಾಗ್ಬೋದು ಡಾಕ್ಟರ್? ಓಕೆ, ಸೊ ಇಲ್ಲಿ ಬ್ಲಡ್ಡಲ್ಲಿ ಶುಗರ್ ಅನ್ನೋದು ಅಥವಾ ಗ್ಲೂಕೋಸ್ ಅನ್ನೋದು ಹೆಚ್ಚಾಗೋದ್ರಿಂದ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಬಹಳನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೊ ಒಂದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಮಗೆ ಆಲ್ರೆಡಿ ಡಯಾಬಿಟಿಸ್ ಇದೆಯಾ ಇಲ್ಲ ಇದ್ದವರಲ್ಲೂ ಕೂಡ ಮಾಡೋದು ಬ್ಲಡ್ ಇನ್ವೆಸ್ಟಿಗೇಷನ್ ಬಿಗಿನಿಂಗಲ್ಲಿ ಮಾಡುವಂಥದ್ದು. ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂದರೆ ಖಾಲಿ ಹೊಟ್ಟೆದಲ್ಲಿ ಮಾಡುವಂಥ ಒಂದು ಬ್ಲಡ್ ಶುಗರ್ ಟೆಸ್ಟ್ ಮಾಡುವಂಥದ್ದು. ಇನ್ನೊಂದು ರ್ಯಾಂಡಮ್ ಆಗಿ ಚೆಕ್ ಮಾಡುವಂಥದ್ದು, ಊಟ ಮಾಡಿದ್ರೂ ಮಾಡದೇ ಇರುವಾಗಲೂ ಯಾವುದೇ ಒಂದು ಕಾಲಾವಧಿ ಟೈಮಲ್ಲಿ ನಾವು ಮಾಡುವಂಥದ್ದು ಈ ರ್ಯಾಂಡಮ್ ಬ್ಲಡ್ ಶುಗರ್ ಅಂತ. ಮತ್ತದು ಊಟದ ನಂತರ ಮಾಡುವಂಥ ಟೆಸ್ಟು PPBS ಅಂತ ಹೇಳ್ತೀವಿ ಅಥವಾ ಪೋಸ್ಟ್ ಪಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ. ಸೊ ಈ 3 ಇನ್ವೆಸ್ಟಿಗೇಷನ್ ಜನರಲ್ ಆಗಿ ಮಾಡೋದು. ಇದಲ್ಲದೆ ಸ್ಟ್ಯಾಂಡರ್ಡೈಸ್ಡ್ ಟ್ರೀಟ್ಮೆಂಟ್ ಅಂತ, ಸ್ಟ್ಯಾಂಡರ್ಡೈಸ್ಡ್ ಇನ್ವೆಸ್ಟಿಗೇಷನ್ ಅಂತ ಹೇಳೋದು HbA1c ಟೆಸ್ಟ್ ಅಂತ ಹೇಳ್ತೀವಿ. ಸೊ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ನ ಒಂದು ಲೆವೆಲ್ ನೋಡ್ತಾ ಏನಾಗುತ್ತೆ ಅರ್ಥ ಆಗುತ್ತೆ ಅಂದರೆ ಈ ಇನ್ವೆಸ್ಟಿಗೇಷನಲ್ಲಿ 3 months ಅಲ್ಲಿ ಇರುವಂಥ ಒಂದು ಆವ್ರೇಜ್. ಸೊ 3 months ಅಲ್ಲಿ ಯಾವ ಥರ ಆ ಒಂದು ಪೇಷಂಟಲ್ಲಿ ಬ್ಲಡ್ ಶುಗರ್ ಅನ್ನೋದು ಮೇಂಟೈನ್ ಆಯಿತು ಅನ್ನೋದು ಈ ಒಂದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಇದು ಯೂಶಲಿ ಆಲ್ರೆಡಿ ತುಂಬ ವರ್ಷಗಳಿಂದ ಡಯಾಬಿಟೀಸ್ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಅಂಥ ಪೇಷಂಟಲ್ಲಿ ನಾವು HbA1c ಟೆಸ್ಟ್ ಮಾಡ್ಬೋದು. ಯಾಕಂದರೆ ಆವ್ರೇಜ್ ಆಗಿ ಒಂದು 3 months ಅಲ್ಲಿ ಅವರು ಯಾವ ಥರ ಕಂಟ್ರೋಲ್ ಮಾಡಿದ್ದಾರೆ, ಯಾವ ಥರ ಅವರು ಅದನ್ನು ರೆಗ್ಯುಲೇಟ್ ಮಾಡಿದ್ದಾರೆ ಅನ್ನೋದನ್ನು ನಮಗೆ ಈ ಇನ್ವೆಸ್ಟಿಗೇಷನ್ ಮುಖಾಂತರ ಗೊತ್ತಾಗುತ್ತೆ. ಅದಲ್ಲದೆ ಇವಾಗ ನಾನು ಹೇಳಿದ ಮೂತ್ರ ವಿಸರ್ಜನೆ ಪದೇ ಪದೇ ಆಗುವಂಥದ್ದು, ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಆಗುವಂಥದ್ದು, ಅಥವಾ ಯೂರಿನ್ ಹೋಗೋ ಜಾಗದಲ್ಲಿ ಯುರೇತ್ರದಲ್ಲಿ ಸಣ್ಣ ಪುಟ್ಟ ಗಾಯ ಆಗ್ತಾ ಬರುವಾಗ ಪೇಷಂಟ್ಗೆ ಯೂರಿನ್ ಇನ್ವೆಸ್ಟಿಗೇಷನ್ಸ್ ಕೂಡ ಮಾಡ್ತೇವೆ. ಯೂರಿನ್ ಶುಗರ್ ನೋಡುವಂಥದ್ದು, ಅದು ಫಾಸ್ಟಿಂಗಲ್ಲಿ ಮಾಡ್ಬೋದು, ಪೋಸ್ಟ್ ಪ್ರಾಂಡಿಯಲ್ ಯೂರಿನ್ ಶುಗರ್ ಲೆವೆಲ್ಸ್ ಕೂಡ ನೋಡ್ಬೋದು. ಸೊ ಇವೆಲ್ಲ ಕಾಮನ್ ಆಗಿ ಮಾಡುವಂಥ ಒಂದು ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ಬೋದು. ಸೊ ದೇರ್ ಆರ್ ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ಈ ಒಂದು ನಾವು ಟೆಸ್ಟ್ಗಳನ್ನು ಮಾಡಿಸುವಾಗ ಲೆವೆಲ್ಸ್ ಅಂತ ಏನು ಹೇಳ್ತೀವಿ, ಲೈಕ್ ವಿತಿನ್ 110 ಇರುವಂಥದ್ದಾಗಿರಬಹುದು. ಸೊ ವಾಟ್ ಆರ್ ದ ಎಕ್ಸಾಕ್ಟ್ ಲೆವೆಲ್ಸ್ ಅಂತ ಹೇಳ್ತೀವಿ? ಓಕೆ, ಸೊ ಫಾಸ್ಟಿಂಗ್ ಅಂತ ತಗೊಂಡ್ರೆ ಇಲ್ಲಿ 100 to 110 ವರ್ಗೂ ಹೋಗ್ಬೋದು, ಅಥವಾ 70 ಕೆಳಗಡೆ ಹೋದ್ರೂ ತೊಂದರೆ ಇಲ್ಲ. ಬಟ್ 60-50 ಹತ್ರ ಹೋದರೆ ಅದು ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಸೊ 80 ಮೇಲೆ ಇದ್ದಾಗ ಅದು ಫಾಸ್ಟಿಂಗ್ ಬ್ಲಡ್ ಶುಗರ್ ಒಂದು ನಾರ್ಮಲ್ ವ್ಯಾಲ್ಯೂ ಅಂತ ಹೇಳ್ಬೋದು. ಅದಲ್ಲದೆ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳಿದ್ರೆ 110 to 140 ವರ್ಗೂ ಇರ್ಬೋದು ಅಂತ ಹೇಳ್ಬೋದು. ಆಲ್ರೆಡಿ ಡಯಾಬಿಟಿಕ್ ಪೇಷಂಟ್ ಇದ್ದೀರಾ, ತುಂಬ ವರ್ಷಗಳಿಂದ ಡಯಾಬಿಟೀಸ್ ಇದೆ ಅನ್ನೋದು ಒಂದು 180 ಲೆವೆಲ್ಸ್ 180 ವರ್ಗೂ ತಗೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಬಟ್ ಅದಕ್ಕೆ ಮೇಲೆ ಹೋದಾಗ ಇದು ಅನ್ಕಂಟ್ರೋಲ್ ಡಯಾಬಿಟೀಸ್ ಅಂತ ನಾವು ಹೇಳ್ಬೋದು. ಅದಲ್ಲದೆ ಇವಾಗ HbA1c ಟೆಸ್ಟ್ ಅಂತ ಹೇಳಿದ್ವಿ, ಅಲ್ಲಿ ಯೂಶಲಿ ನಾರ್ಮಲ್ ಅಂತ ತಗೊಂಡ್ರೆ 5.7 ಇರಬೇಕು ಅಂತ ಹೇಳ್ತೀವಿ. ಬಟ್ ಈ ಡಯಾಬಿಟಿಕ್ ಪೇಷಂಟಲ್ಲಿ ಅದು 7-8ಗಿಂತ ಹೆಚ್ಚಾಗದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಸೊ ಇವೆಲ್ಲ ಒಂದು ಲಿಮಿಟೇಷನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗಿದ್ದಲ್ಲಿ ಈ ಡಯಾಬಿಟೀಸ್ನ ಜೊತೆಯಲ್ಲಿ ಬರೀ ಸಕ್ಕರೆ ಕಾಯಿಲೆ ಸಮಸ್ಯೆ ಮಾತ್ರ ಅಲ್ಲದೆ ಹೈಪರ್ ಟೆನ್ಷನ್ಸ್ ಅಂದ್ರೆ BP ಅಂತ ಹೇಳುವಂತಹ ಒಂದು ಸಮಸ್ಯೆ ಕೂಡ ಇರುತ್ತೆ. ಇದಲ್ಲದೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ಸೊ ಎಲ್ಲದ್ರ ಬಗ್ಗೆ ಕೂಡ ಒಂದು ಮಾಹಿತಿನ ಪಡೆಯೋಣ. ಸೊ ಈ ಒಂದು BP ಅಥವಾ ಹೈಪರ್ ಟೆನ್ಷನ್ ಅಂತ ಏನ್ ಹೇಳ್ತೀವಿ, ಬ್ಲಡ್ ಪ್ರೆಷರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ, ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ಸ್ ಯಾವ ರೀತಿ ಇರಬೇಕು ಡಾಕ್ಟರ್? ಓಕೆ, ಸೊ ಡಯಾಬಿಟಿಕ್ ಪೇಷಂಟ್ ಹೌದು ಇದೊಂದು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಅವರಲ್ಲಿ BP ಬರೋ ಚಾನ್ಸಸ್ಸು ಇದೆ. ಅದೇ ಥರ ಅವರಲ್ಲಿ ಹೈಪರ್ ಲಿಪಿಡೇಮಿಯಾ ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೈ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಹೈಪರ್ ಟೆನ್ಷನ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ ಹೆಚ್ಚಾಗ್ತಾ ಹೋಗುವಂಥದ್ದು, ಸೊ ಅನ್ಕಂಟ್ರೋಲ್ ಆಗಿ ಹೋಗ್ತಾ ಇರುವಂಥದ್ದು. ಸೊ ಇದನ್ನ ನಾವು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ.
ಇನ್ನೊಂದು ಹೈಪರ್ ಲಿಪಿಡೇಮಿಯಾ ಅಥವಾ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗ್ತಾ ಹೋಗೋದು, ಅದನ್ನ ನಾವು ಹೈಪರ್ ಲಿಪಿಡೇಮಿಯಾ ಅಂತ ಹೇಳ್ತೀವಿ ಅಥವಾ ಡಿಸ್ಲಿಪಿಡೇಮಿಯಾ ಅಂತ ಹೇಳ್ತೀವಿ. ಸೊ ಇದೆರಡೂ ಕೂಡ ಒಂದು ಡಯಾಬಿಟಿಕ್ ಪೇಷಂಟು ಕಾನ್ಸ್ಟೆಂಟ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದು ಒಂದು ಕಾಂಪ್ಲಿಕೇಟೆಡ್ ಕಂಡೀಷನ್. ಯಾವಾಗ ಡಯಾಬಿಟೀಸ್ ಅನ್ನೋದು ನಾವು ಅನ್ಕಂಟ್ರೋಲ್ಡ್ ಆಗ್ತಾ ಬರುತ್ತೆ, ಹೈಪರ್ ಟೆನ್ಷನ್ ಡೆವಲಪ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಇದೊಂದು ಕಾರ್ಡಿಯೋವ್ಯಾಸ್ಕುಲರ್ ಡಿಸೀಸಸ್, ರಕ್ತದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗ್ತಾ ಹೋಗೋದ್ರಿಂದ ಖಂಡಿತ ಅದು ವ್ಯಾಸ್ಕುಲರ್ ಡಿಸೀಸಸ್ಗೆ ಬರುವಂಥ ಒಂದು ತೊಂದರೆಗಳಾಗೋದ್ರಿಂದ ಇದನ್ನ ನಾವು ಚೆಕ್ ಮಾಡಬೇಕಾಗುತ್ತೆ ಕಾನ್ಸ್ಟೆಂಟ್ ಆಗಿ. ಅದೇ ಥರ ಇವರಲ್ಲಿ ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕೂಡ ಹೈ ಆಗೋ ಚಾನ್ಸಸ್ ಇದೆ, ಟ್ರೈಗ್ಲಿಸರಾಯ್ಡ್ಸ್ ಅನ್ನೋದು ಹೈ ಆಗೋ ಚಾನ್ಸಸ್ ಇದೆ. ಸೊ ಅದನ್ನು ಕೂಡ ಕಾನ್ಸ್ಟೆಂಟ್ ಆಗಿ ಚೆಕ್ ಮಾಡಬೇಕಾಗುತ್ತೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಅನ್ ಎಲ್ಡರ್ಲಿ ಪೇಷಂಟ್ ಆರ್ ಒಬೇಸ್ ಪೇಷಂಟ್ ಅಂತ ಹೇಳ್ಬೋದು. ಸೊ ಎಸ್, ಡಯಾಬಿಟೀಸ್ಗೂ ಕೂಡ ಹಲವಾರು ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ನ ನಾವು ನೋಡೋಕೆ ಮುಂಚೆ ಲೈಕ್ ಯಾವ ಯಾವ ಒಂದು ದೇಹದ ಒಂದು ಭಾಗದಲ್ಲಿ ಅಥವಾ ಅಂಗಗಳಿಗೆ ಇದು ಕಾಂಪ್ಲಿಕೇಶನ್ಸ್ನಲ್ಲಿ ಮಾಡ್ಬೋದು. ಯಾಕಂದರೆ ಈ ಒಂದು ಡಯಾಬಿಟೀಸ್ ಅಂತ ಹೇಳೋದು ಇದು ಒಂದು ಮೇಜರ್ ಆದಂತಹ ಒಂದು ಕಾಯಿಲೆ, ಲೈಕ್ ಮದರ್ ಆಫ್ ಆಲ್ ಡಿಸೀಸ್ ಅಂತ ಕೂಡ ಹೇಳ್ತೀವಿ. ಸೊ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಇರುತ್ತೆ ಡಾಕ್ಟರ್? ಓಕೆ, ನಾ ಹೇಳಿದೆ ಇವಾಗ ಡಯಾಬಿಟೀಸ್ ಅನ್ನೋದು ರಕ್ತದಲ್ಲಿದೆ. ಸೊ ರಕ್ತ ಹೋಗದೆ ಇರೋ ಜಾಗನೇ ಬಾಡಿಯಲ್ಲಿ ಇಲ್ಲ, ರಕ್ತ ಅನ್ನೋದು ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ. ಸೊ ಈ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ಸ್ ಹೈ ಆಗುವಾಗ ಅದು ಆರ್ಗನ್ಸ್ ಮೇಲೆ ಎಷ್ಟು ಪ್ರೆಷರ್ ಆಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ಕಂಟಿನ್ಯೂಸ್ ಆಗಿದ್ದು ಒಂದಲ್ಲ ಒಂದು ರೀತಿಯ ಕಾಂಪ್ಲಿಕೇಶನ್ಸ್ ಆಗಲಿ, ಬೇರೆ ಒಂದು ಆರ್ಗನ್ಸ್ ಅಲ್ಲಿ ಪ್ರೆಷರ್ ಹಾಕೋದಾಗಲಿ ಮಾಡುತ್ತೆ. ಸೊ ಮೇನ್ ಕಾಂಪ್ಲಿಕೇಶನ್ಸ್ ಅಂತ ಏನಂದ್ರೆ ಈಗ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ, ನರ್ವ್ಸ್ ಡ್ಯಾಮೇಜ್ ಮಾಡ್ತಾ ಬರುವಂಥದ್ದು. ನರ್ವ್ಸ್ ಅಲ್ಲಿ ರಕ್ತ ಸಂಚಾರ ಸರಿಯಾಗದೇ ಇರುವಾಗ ಏನಾಗುತ್ತೆ, ನರ್ವ್ಸ್ ನಮ್ನೆಸ್ ಬರುವಂಥದ್ದು. ಸೊ ಕಾಲಲ್ಲಿ ಜೋಮ್ ಬರುವಂಥದ್ದಾಗಲಿ, ಒಂದು ಬರ್ನಿಂಗ್ ಸೆನ್ಸೇಷನ್, ಪ್ರಿಕ್ಕಿಂಗ್ ಸೆನ್ಸೇಷನ್ ಯಾಕೆ ಆಗ್ತಿದೆ ಅಂದರೆ ನರ್ವ್ಸ್ ಡ್ಯಾಮೇಜ್ ಆಗ್ತಾ ಬರುವಂಥದ್ದು ಆ ಟೈಮಲ್ಲಿ ಆಗುವಂಥ ಒಂದು ಕಂಡೀಷನ್. ಇದನ್ನು ನಾವು ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಇನ್ನೊಂದು ಡಯಾಬಿಟಿಕ್ ನೆಫ್ರೋಪತಿ. ಸೊ ಯಾವಾಗ ಅದು ವೃಕ್ಕ ಅಥವಾ ನಮ್ಮ ಕಿಡ್ನಿ ಮೇಲೆ ಪ್ರೆಷರ್ ಒತ್ತುತ್ತೆ, ಸೊ ಅವಾಗ ಆಗುವಂಥ ಕಿಡ್ನಿಯಲ್ಲಿ ಆಗುವಂಥ ಒಂದು ಪ್ರಶ್ನೆ, ಅದರಲ್ಲಿ ಆಗುವಂಥ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಅದನ್ನು ನಾವು ಡಯಾಬಿಟಿಕ್ ನೆಫ್ರೋಪತಿ. ಸೊ ರೀನಲ್ ಫೇಲಿಯರ್ ಆಗೋ ಚಾನ್ಸಸ್ ಕೂಡ ಇಲ್ಲಿ ಖಂಡಿತ ಈ ಪೇಷಂಟಲ್ಲಿ ಇದೆ. ಒಂದು ಡಯಾಲಿಸಿಸ್ ಹಂತಕ್ಕೆ ಹೋಗೋ ಪೇಷಂಟ್ನ ಕೂಡ ನಾವು ನೋಡ್ಬೋದು. ಸೊ ಇದು ಯಾವಾಗ ಅಂದರೆ ನಾವು ಬಿಗಿನಿಂಗಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಿದ್ವಿ, ಕರೆಕ್ಟಾದ ಒಂದು ಟ್ರೀಟ್ಮೆಂಟ್ ನಾವು ತಗೊಳ್ತಿಲ್ಲ ಅನ್ನುವಾಗ ಈ ಥರ ಆರ್ಗನ್ಸ್ ಡ್ಯಾಮೇಜ್ ಆಗುವಂಥದ್ದು, ಒಂದು ಇರ್ರಿವರ್ಸಿಬಲ್ ಡ್ಯಾಮೇಜ್ ಅನ್ನೋದು ಬರೋ ಚಾನ್ಸಸ್ ಇದೆ. ಅಂದರೆ ಶಾಶ್ವತವಾಗಿ ಆ ಒಂದು ಪರ್ಟಿಕ್ಯುಲರ್ ಆರ್ಗನ್ ಅಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಸೊ ಇದು ಕಿಡ್ನಿ ಮೇಲೆ ಬಂದಾಗ ಈ ಒಂದು ಪ್ರೆಷರ್ ಕಿಡ್ನಿಯಲ್ಲಿ ಇರೋ ಒಂದು ಬ್ಲಡ್ ವೆಸಲ್ಸ್ ಅಫೆಕ್ಟ್ ಆದಾಗ ನಾವು ಬರುವಂಥ ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ಬೋದು. ಇನ್ನೊಂದು ಕಣ್ಣಲ್ಲಿ ಎಷ್ಟೋ ಜನಕ್ಕೆ ನಾವು ನೋಡಿದ್ವಿ, ಡಯಾಬಿಟೀಸ್ ಇರೋ ಪೇಷಂಟಲ್ಲಿ ದೃಷ್ಟಿ ಕಳ್ಕೊಂಡಿರೋರು ಕೂಡ ನಾವು ನೋಡ್ತೀವಿ. ಯಾಕಂದರೆ ಕಣ್ಣಲ್ಲಿ ಮ್ಯಾಕ್ಯುಲರ್ ಡಿಜನರೇಷನ್ ಅನ್ನೋದು ಆಗುತ್ತೆ. ಇದು ಕೂಡ ಅಷ್ಟೇ, ಕಣ್ಣಲ್ಲಿರುವಂಥ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗ್ತಾ ಬರೋದ್ರಿಂದ, ಬ್ಲಡ್ ಶುಗರ್ ಲೆವೆಲ್ ಹೈ ಆಗ್ತಾ ಇರೋದ್ರಿಂದ ಆಗುವಂಥ ಒಂದು ಕಂಡೀಷನ್, ಅದನ್ನು ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಇನ್ನಲ್ಲದೆ ಬ್ಲಡ್ಡಲ್ಲಿ ಬ್ಲಡ್ ಆ್ಯಸಿಡ್ಸ್ ಅನ್ನೋದು ಹೆಚ್ಚಾಗಿ ಸೆಕ್ರೇಟ್ ಆಗ್ತಾ ಬರುವಂಥದ್ದು, ಅದರ ಮುಖಾಂತರ ಕುಸ್ಮಲ್ ಬ್ರೀತಿಂಗ್ ಅಥವಾ ಉಸಿರಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಬರುವಂಥದ್ದು, ಈ ಒಂದು ಕಂಡೀಷನ್ ನಾವು ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಖಂಡಿತ ಒಂದು ಪ್ರಾಬ್ಲಮ್ಸ್. ನಾವು ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗುವಾಗ ಆಗುವಂಥ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಇರೋದ್ರಿಂದ ಇದು ಬೇರೆ ಕೆಲವು ಆರ್ಗನ್ಸ್ಗೆ ಮತ್ತು ಅದರ ಫಂಕ್ಷನ್ಸ್ಗೆ ಕೂಡ ಖಂಡಿತ ಪ್ರೆಷರ್ ಆಗುತ್ತೆ. ಇನ್ನೊಂದು ನಾವು ಡಿಸ್ಕಸ್ ಮಾಡಿದಾಗೆ ರಕ್ತದಲ್ಲಿ ಆಗೋದ್ರಿಂದ ಕಾರ್ಡಿಯೋವ್ಯಾಸ್ಕುಲರ್ ಡಿಸೀಸಸ್ ಅಥವಾ ಹಾರ್ಟ್ ಡಿಸೀಸಸ್ ಬರೋ ಚಾನ್ಸಸ್ ಇದೆ. ಒಂದು ಹೈಪರ್ ಟೆನ್ಷನ್ ಡೆವಲಪ್ ಆಗೋ ಚಾನ್ಸಸ್ ಕೂಡ ಈ ಪೇಷಂಟಲ್ಲಿ ಹೆಚ್ಚಾಗಿದೆ. ಅದೇ ಥರ ಹೈಪರ್ ಲಿಪಿಡೇಮಿಯಾ ಅಥವಾ ನಮ್ಮ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿದಾಗ ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಬಹಳ ಹೈ ಆಗಿರೋದನ್ನ ನಾವು ನೋಡ್ಬೋದು. ಸೊ ಎಸ್, ಇವೆಲ್ಲವೂ ಒಂದು ರೀತಿಯಾದಂತಹ ಮೇಜರ್ ಕಾಂಪ್ಲಿಕೇಶನ್ಸ್. ನಮ್ಮ ನರಗಳಿಗಾಗಿರ್ಬಹುದು, ಕಿಡ್ನಿಗಳಿಗೆ ಆಗ್ಬೋದು, ಕಣ್ಣುಗಳಿಗೆ ಆಗ್ಬೋದು. ಎಸ್, ಇನ್ನು ಹಾರ್ಟ್ಗೆ ಕೂಡ ಇದು ಒಂದು ಖಂಡಿತ ಸಮಸ್ಯೆಯನ್ನು ತರತಕ್ಕದ್ದು. ಯಾವುದೇ ಒಂದು ಸಮಸ್ಯೆ ಹಂತ ಹಂತವಾಗಿ ಬೆಳೀತಾ ಹೋದಲ್ಲಿ ಕಾಂಪ್ಲಿಕೇಶನ್ಸ್ ಕೂಡ ಹೆಚ್ಚಾಗುತ್ತೆ. ಸೊ ಇದರ ನಂತರ ಈ ಒಂದು ಡಯಾಬಿಟೀಸ್ ಅಂತ ಹೇಳಿದಾಗ ಮೇಜರ್ ಆಗಿ ಮತ್ತೊಂದು ಕಾಂಪ್ಲಿಕೇಶನ್ಸ್ ನಾವು ಕೇಳ್ಪಡೋದಾದ್ರೆ, ಅಥವಾ ನಾವು ಪೇಷಂಟ್ಸ್ನ ಹೇಳ್ತಾ ಇರ್ತೀವಿ ಡಯಾಬಿಟಿಕ್ ಫುಟ್ ಇದೆ ನಿಮಗೆ ಮತ್ತು ಫ್ರೋಸನ್ ಶೋಲ್ಡರ್ಸ್ ಅಂತ ಕೇಳ್ಪಡ್ತೀವಿ. ಇದೆರಡು ಯಾವ ರೀತಿಯಾದಂತಹ ಸಿಚುವೇಶನ್? ಓಕೆ, ಸೊ ಡಯಾಬಿಟಿಕ್ ಫುಟ್ ಅನ್ನೋದು ಇದು ಒಳ್ಳೆ ಒಂದು ಕಾಮನ್ ಆಗಿ ನಾವು ಕಂಡು ಬರುವಂಥ ಒಂದು ಕಂಡೀಷನ್. ನಾನು ಹೇಳಿದೆ, ಏನಾದರೂ ಒಂದು ಗಾಯ ಆದರೆ ಡಿಲೇಡ್ ವೂಂಡ್ ಹೀಲಿಂಗ್ ಆಗುತ್ತೆ ಅಂತ ಹೇಳಿದ್ವಿ. ಇಲ್ಲಿ ಏನಾಗುತ್ತೆ, ಡಯಾಬಿಟಿಕ್ ನ್ಯೂರೋಪತಿ ಅಂತ ನಾವು ಹೇಳಿದ್ವಿ. ಸೊ ನರ್ವ್ಸ್ ಅನ್ನೋದು ಡ್ಯಾಮೇಜ್ ಆಗ್ತಾ ಬರುವಂಥದ್ದು. ಸೊ ಪೆರಿಫರಲ್ ನರ್ವ್ಸ್ ಅಂತ ಹೇಳಿದ್ರೆ ಈಗ ನಮ್ಮ ಕೈ ಕಾಲುಗಳಲ್ಲಿ ಸರ್ಕ್ಯುಲೇಟ್ ಆಗುವಂಥ ನರ್ವ್ಸ್ ಅಲ್ಲಿ ಆಗುವಂಥ ತೊಂದರೆಗಳು, ಅಲ್ಲಿನ ನರ್ವ್ಸ್ ಡ್ಯಾಮೇಜ್ ಆದಾಗ ಕಾಲಲ್ಲಿ ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಸಣ್ಣ ಒಂದು ಅಲ್ಸರ್ ಆಗಿ ಸ್ಟಾರ್ಟ್ ಆದಾಗ ಅದು ಕ್ರಮೇಣ ಹೀಲ್ ಆಗುತ್ತೆ, ಅದು ದೊಡ್ಡದಾಗ್ತಾ ಹೋಗ್ತಾ ಪಸ್ ಆಗ್ತಾ ಸೆಪ್ಟಿಕ್ ಆಗ್ತಾ ಹೋಗುವಂಥ ಒಂದು ಕಂಡೀಷನ್ ನಾವು ಡಯಾಬಿಟಿಕ್ ಫುಟ್ ಅಂತ ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ಅಲ್ಲಿನ ಆ ಒಂದು ಟಿಶ್ಯೂಸ್ ಡ್ಯಾಮೇಜ್ ಆಗ್ತಾ ಬರುವಂಥದ್ದು, ಅಲ್ಲಿರೋ ಗಾಯ ಒಣಗದೇ ಇರೋ ಹಾಗೆ ಅದು
ಮತ್ತಷ್ಟು ದೊಡ್ಡದಾಗ್ತಾ ಬರುವಂಥದ್ದನ್ನ ಒಂದು ಗ್ಯಾಂಗ್ರೀನ್ ಸ್ಟೇಜಿಗೆ ಹೋಗುವಂಥ ಒಂದು ಕಂಡೀಷನ್ ಕೂಡ ನಾವು ನೋಡ್ಬೋದು. ಸೊ ಇಂಥ ಟೈಮಲ್ಲಿ ನಾವು ಕರೆಕ್ಟಾಗಿ ನಾವು ಅದನ್ನು ಮೇಂಟೈನ್ ಮಾಡಿಲ್ಲ, ಸೆಪ್ಸಸ್ನ ಹಾಗೆ ಬಿಟ್ಟರೆ ಏನಾಗುತ್ತೆ, ಕೆಲವೊಮ್ಮೆ ಪೇಷಂಟ್ ಅವರ ಒಂದು ಬೆರಳುಗಳ ಅಫೆಕ್ಟ್ ಆಗಿರೋ ಬೆರಳುಗಳನ್ನ ಆಂಪಿಟೇಟ್ ಮಾಡಬೇಕಾಗುತ್ತೆ, ಅಥವಾ ಕಾಲೇ ಕೆಲವೊಮ್ಮೆ ಆಂಪಿಟೇಟ್ ಮಾಡುವಂಥ ಹಂತಕ್ಕೆ ಹೋಗುತ್ತೆ. ಬಟ್ ಇತ್ತೀಚೆಗೆ ಟ್ರೀಟ್ಮೆಂಟ್ಸ್ ಅನ್ನೋದು ಬಹಳ ಅಡ್ವಾನ್ಸ್ ಇದೆ, ಅದರ ಮುಖಾಂತರ ಈ ಒಂದು ಹಂತಕ್ಕೆ ಹೋಗದೆ ನೋಡ್ಕೊಳ್ಬೋದು. ಬಟ್ ಯಾವುದೇ ಒಂದು ಕಾಯಿಲೆ ಇನಿಷಿಯಲ್ ಸ್ಟೇಜಸಲ್ಲೇ ನಾವು ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತ ಅದು ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ಗೆ ಹೋಗದೆ ಇರುವ ಹಾಗೆ ನೋಡ್ಕೋಬೋದು. ಇನ್ನೊಂದು ಫ್ರೋಝನ್ ಶೋಲ್ಡರ್ಸ್. ಸೊ ಫ್ರೋಝನ್ ಶೋಲ್ಡರ್ಸ್ ಡಯಾಬಿಟಿಕ್ ಪೇಷಂಟಲ್ಲಿ ಇರಬೇಕಂತಿಲ್ಲ, ಇದು ಶೋಲ್ಡರ್ಸ್ ಜಾಯಿಂಟಲ್ಲಿ ಆಗುವಂಥ ಒಂದು ಕಂಡೀಷನ್. ಸೊ ಕೈ ಅವ್ರಿಗೆ ಎತ್ತಕ್ಕಾಗದೇ ಇರುವಂಥದ್ದು, ಒಂದು ರೈಟ್ ಆಗಲಿ ಲೆಫ್ಟ್ ಆಗಲಿ, ಕೆಲವೊಬ್ಬರಿಗೆ ಎರಡು ಕೈ ಕೂಡ ಆ ಒಂದು ಪ್ರಾಬ್ಲಮ್ಸ್ ಬರ್ತಿದೆ. ಇದೆಲ್ಲ ಒಂದು ರಿಜಿಡ್, ಅಲ್ಲಿರೋ ಕ್ಯಾಪ್ಸುಲ್ ರಿಜಿಡ್ ಆಗೋದ್ರಿಂದ, ಒಂದು ಸರ್ಕ್ಯುಲೇಷನ್ಸಲ್ಲಿ ಪ್ರಾಬ್ಲಮ್ ಬರೋದ್ರಿಂದ ಅಫೆಕ್ಟ್ ಆಗುವಂಥದ್ದು. ಸೊ ಇವೆಲ್ಲ ಒಂದಲ್ಲ ಒಂದು ರೀತಿಯ ಕಾಂಪ್ಲಿಕೇಶನ್ಸ್ ಅಂತ ನಾವು ಹೇಳ್ಬೋದು. ಸೊ ಎಸ್, ಈ ಒಂದು ಡಯಾಬಿಟಿಸ್ ಅನ್ನುವಂತಹ ಒಂದು ಸಮಸ್ಯೆ ಆಟೋ ಇಮ್ಯೂನ್ ಆಗಿರೋದ್ರಿಂದ ಥೈರಾಯ್ಡ್ ಅನ್ನುವಂತಹ ಮತ್ತು ರುಮ್ಯಾಟೆಡ್ ಆರ್ಥರೈಟಿಸ್ ಅನ್ನುವಂತಹ ಒಂದು ಆಟೋ ಇಮ್ಯೂನ್ ಸಮಸ್ಯೆಗಳು ಕೂಡ ಇವರಿಗೆ ಬರುವ ಸಾಧ್ಯತೆ ಇದೆಯಾ ಡಾಕ್ಟರ್? ಹೇಗೆ ಚಾನ್ಸಸ್ ಇದೆ, ಯಾಕಂದ್ರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾನು ಹೇಳಿದೆ, ರೋಗ ನಿರೋಧಕ ಶಕ್ತಿ ಅಥವಾ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಬಟ್ ಯಾವಾಗ ನಮ್ಮ ಓನ್ ಇಮ್ಯೂನ್ ಸಿಸ್ಟಮ್ ಏನು ನಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು ಅದು ಅಗೇನ್ಸ್ಟ್ ನಾರ್ಮಲ್ ಸೆಲ್ಸ್ನ ಡ್ಯಾಮೇಜ್ ಮಾಡೋದನ್ನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಥವಾ ಆಟೋಮ್ಯೂನ್ ಫ್ಯಾಕ್ಟರ್ ಮುಖಾಂತರ ಆಗುವಂಥ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅದರ ಮುಖಾಂತರ ಡಯಾಬಿಟೀಸ್ ಬಂದಾಗ ಖಂಡಿತ ಆ ಒಂದು ಪೇಷಂಟಲ್ಲಿ ಬೇರೆ ಆಟೋ ಇಮ್ಯೂನ್ ಡಿಸೀಸಸ್ ಬರುವ ಚಾನ್ಸಸ್ ಕೂಡ ಇದೆ. ಒಂದು, ಅವರ ಇಮ್ಯೂನ್ ಆಟೋ ಇಮ್ಯೂನ್ ಇರೋದ್ರಿಂದ ಅಗೇನ್ಸ್ಟ್ ಇಮ್ಯುನಿಟಿ ಕೆಲಸ ಮಾಡೋದ್ರಿಂದ ಬೇರೆ ಆಟೋ ಇಮ್ಯೂನ್ ಡಿಸೀಸಸ್ ಬರೋ ಚಾನ್ಸಸ್ಸು ಇದೆ. ಸೊ ಅದಕ್ಕೆ ಕರೆಕ್ಟಾದ ಒಂದು ಟ್ರೀಟ್ಮೆಂಟ್ ನಾವು ಇವಾಗ ಡಯಾಬಿಟೀಸ್ ಬಂದ್ರಂದರೆ ಅದು ಒಳ್ಳೆ ರೀತಿಯ ಕಂಟ್ರೋಲ್ ಮಾಡುವಂಥದ್ದು. ಬರೀ ಟ್ರೀಟ್ಮೆಂಟ್ ಅಲ್ಲದೆ ಫಿಸಿಕಲಿ ಪೇಷಂಟ್ ಆ್ಯಕ್ಟಿವ್ ಇರಬೇಕಾಗುತ್ತೆ. ಡಯಟಲ್ಲಿ ಕೂಡ ಪೇಷಂಟ್ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಮಾಡ್ತಾ ಇರುವಾಗ ಈ ಥರ ಒಂದಲ್ಲ ಒಂದು ಕಾಯಿಲೆ ಎಕ್ಸ್ಟ್ರಾ ಬರುವಂಥನ್ನ ನಾವು ತಡೆಗಟ್ಬೋದು. ಇನ್ನು ಮತ್ತೊಂದು ಆಟೋ ಇಮ್ಯೂನ್ ಡಿಸೀಸಸ್ ಬರೋದನ್ನ ನಾವು ತಡೆಗಟ್ಬೋದು. ಸೊ ಇರೋ ಆಟೋ ಇಮ್ಯೂನ್ ಡಿಸೀಸ್ ಆಲ್ರೆಡಿ ನಮ್ಮಲ್ಲಿ ಇರುವಂಥ ಒಂದು ಕಾಯಿಲೆಗಳನ್ನ ನಾವು ಕರೆಕ್ಟಾದ ಟ್ರೀಟ್ಮೆಂಟ್ ತಗೊಳ್ಳುವಾಗ ಈ ಥರ ಒಂದು ಕಾಂಪ್ಲಿಕೇಶನ್ಸ್, ಮತ್ತೊಂದು ಡಿಸೀಸ್ ಬರುವ ಒಂದು ಕಾಂಪ್ಲಿಕೇಶನ್ಸ್ನ ನಾವು ತಡೆಗಟ್ಬೋದು. ಸೊ ಸಕ್ಕರೆ ಕಾಯಿಲೆ ಅಂತ ಹೇಳಿದ ಹಾಗೆ ಹೆಸರಿನಲ್ಲೇ ಈ ಒಂದು ಸಮಸ್ಯೆ ಇದೆ. ಸಕ್ಕರೆ ಕಾಯಿಲೆ ಬಂದ ನಂತರ ತಕ್ಷಣ ಸ್ವೀಟ್ಗಳನ್ನು, ಅದರಲ್ಲೂ ಮುಖ್ಯವಾಗಿ ಸಕ್ಕರೆಯನ್ನ ಮತ್ತು ಅಕ್ಕಿ, ಅಂಡ್ ಒಂದು ಕಾಮನ್ ಎಲ್ಲರಿಗೂ ಒಂದು ಏನೇ ಹೇಳ್ತಾರೆ, ಒಂದು ಮಿತ್ ಅಂತ ಇರ್ಬೋದು ಅಥವಾ ಅದೇ ನಿಜವಾಗ್ಲೂ ಕೂಡ ಇರ್ಬೋದು, ಈ ಎನಿಥಿಂಗ್ ವಿಚ್ ಇಸ್ ಇನ್ ವೈಟ್ ಕಲರ್ ಇಸ್ ಆಲ್ವೇಸ್ ಹಾರ್ಮ್ಫುಲ್ ಇಫ್ ಯು ಆರ್ ಅ ಡಯಾಬಿಟಿಕ್ ಪೇಷಂಟ್ ಅಂತ ಹೇಳ್ತಾರೆ. ಹಾಲು, ಮೊಸರು, ಬೆಣ್ಣೆ ಆಗಿರಬಹುದು, ತುಪ್ಪ ಆಗಿರಬಹುದು, ಇದಲ್ಲದೆ ಅಕ್ಕಿ, ಸಕ್ಕರೆ ಎಲ್ಲವನ್ನ ಒಟ್ಟಿಗೆ ನಿಲ್ಲಿಸ್ಬಿಡ್ತಾರೆ. ಸೊ ಇವೆಲ್ಲವೂ ನಾವು ಸಕ್ಕರೆ ಕಾಯಿಲೆ ಬಂದವರಲ್ಲಿ ತಗೊಳ್ಳೇಬಾರ್ದು ಅಂತ ಏನಾದ್ರು ಇದೆಯಾ, ಹೇಗೆ ಡಾಕ್ಟರ್? ಸೊ ಎನಿಥಿಂಗ್ ವೈಟ್ ಕೆನಾಟ್ ಬಿ ಇಂಟೇಕನ್, ಅದು ಒಂದು ಮಿತ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ಕಲರ್ ವೈಸ್ ಅಲ್ಲ. ಸೊ ಆಹಾರದಲ್ಲಿ ಯಾವ ಆಹಾರದಲ್ಲಿ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋ ಆಹಾರಗಳನ್ನ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಅದರಲ್ಲಿ ಮೆಜಾರಿಟಿ ವೈಟ್ ಇರೋದ್ರಿಂದ ಈ ಥರ ಒಂದು ಮಿತ್ ಅಂತ ಇರ್ಬೋದು. ಬಟ್ ಆಹಾರದಲ್ಲಿ ಯಾವುದು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ತಗೊಂಡಿದ ತಕ್ಷಣ ನಮ್ಮ ಗ್ಲೂಕೋಸ್ ಲೆವೆಲ್ ಯಾವಾಗ ಶೂಟಪ್ ಆಗುತ್ತೆ ಅಂಥ ಆಹಾರಗಳನ್ನ ನಾವು ಹೈ ಗ್ಲೈಸಿಮಿಕ್ ಇಂಡೆಕ್ಸಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಸೊ ಡಯಾಬಿಟಿಕ್ ಪೇಷಂಟ್ಗೆ ನಾವು ಸಿರಿಧಾನ್ಯಗಳನ್ನ ಹೇಳ್ತೀವಿ. ಯಾಕೆ ಸಿರಿಧಾನ್ಯಗಳನ್ನ ಹೇಳ್ತೀವಿ ಅಂದರೆ ಇದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಲ್ಲಿ ಬರುವಂಥ ಒಂದು ಆಹಾರ. ಸೊ ಏನಿದೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಲ್ಲಿ ಬರುವಂಥ ಆಹಾರ ಅಂದರೆ ಇದನ್ನು ಕನ್ಸ್ಯೂಮ್ ಮಾಡಿದಾಗ ಇಮಿಡಿಯೇಟ್ಲಿ ನಮ್ಮ ಗ್ಲೂಕೋಸ್ ಲೆವೆಲ್ ಶೂಟಪ್ ಆಗಲ್ಲ. ಸೊ ಅಂಥ ಒಂದು ಆಹಾರಗಳನ್ನ, ಫ್ರೂಟ್ಸ್ನ ಕೂಡ ಖಂಡಿತ ಪೇಷಂಟ್ಸು ಕನ್ಸ್ಯೂಮ್ ಮಾಡ್ಬೋದು. ಇದೊಂದು ಸ್ವೀಟ್ಸ್ ಕನ್ಸ್ಯೂಮ್ ಮಾಡ್ಬೋದಾ? ಯಾಕೆ ಸ್ವೀಟ್ಸ್ ಕನ್ಸ್ಯೂಮ್ ಮಾಡಬಾರ್ದು ಅಂತೀವಿ ಅಂದರೆ ಸ್ವೀಟ್ಸ್ ತಗೊಳ್ಳೋದ್ರಿಂದ ಇಮಿಡಿಯೇಟ್ಲಿ ಬ್ಲಡ್ ಶುಗರ್ ಲೆವೆಲು ಹೈ ಆಗುತ್ತೆ. ಸೊ ಆಲ್ರೆಡಿ ಅನ್ಕಂಟ್ರೋಲ್ಡ್ ಪೇಷಂಟ್ ಈ ಒಂದು ಸ್ವೀಟ್ಸ್ ತಗೊಂಡಾಗ ಖಂಡಿತ ಅದು ಡೇಂಜರಸ್ ಆಗುತ್ತೆ. ಯಾಕಂದರೆ ಇದು ಇಮಿಡಿಯೇಟ್ ಆಗಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಹೈ ಮಾಡೋ ಚಾನ್ಸಸ್ ಇದೆ. ಅದೇ ಥರ ಫ್ರೂಟ್ಸ್ ತಗೊಳ್ಬೋದಾ ಅಂತ ಮತ್ತೊಂದು ಪ್ರಶ್ನೆ ಇರುತ್ತೆ. ಸೊ ಫ್ರೂಟ್ಸ್ ಖಂಡಿತ ತಗೊಳ್ಬೋದು. ಯಾಕಂದರೆ ಫ್ರೂಟ್ಸಲ್ಲಿ ವಿಟಮಿನ್ ಸಿ, ಮ್ಯಾಗನೀಸ್, ಈ ಥರ ಪೊಟ್ಯಾಷಿಯಮ್ ಇವೆಲ್ಲ ಒಂದು ಡಯಾಬಿಟಿಕ್ ಪೇಷಂಟ್ಗೆ ಬೇಕು. ಅದು ತುಂಬ ಸಿಹಿಯಾದ ಫ್ರೂಟ್ಸ್ನ ಅವಾಯ್ಡ್ ಮಾಡುವಂಥದ್ದು. ಪದೇ ಪದೇ ಫ್ರೂಟ್ಸ್ ಮೇಲೇ ಡಿಪೆಂಡ್ ಆಗ್ತಾ ಇರೋ ಹಾಗೆ ಜನರಲ್ ಆಗಿ ಫ್ರೂಟ್ಸ್ ಡೈಲಿ ಡಿಫ್ರೆಂಟ್ ಫ್ರೂಟ್ಸ್ನ ಟ್ರೈ ಮಾಡೋದ್ರಿಂದ ಅವರ ಜನರಲ್ ಹೆಲ್ತ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಈ ತಗೊಳ್ಳೋದ್ರ ಜೊತೆನೇ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಪೇಷಂಟ್ಗೆ ಖಂಡಿತ ಅದು ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ. ಮತ್ತು ಇದ್ದಿದ್ದ ಕಾಯಿಲೆಗೆ ಕರೆಕ್ಟಾದ ಒಂದು ಟ್ರೀಟ್ಮೆಂಟ್ ಜೊತೆ ಅವರ ಲೈಫ್ ಸ್ಟೈಲ್ ಚೇಂಜ್ ಮಾಡಿದಾಗ ಈ ಥರ ಒಂದು ಆತಂಕ ಅನ್ನೋದು ಪೇಷಂಟಲ್ಲಿ
ಬರಲ್ಲ. ಸೊ ಯೂಶಲಿ ಡಯಾಬಿಟಿಕ್ ಪೇಷಂಟ್ಗೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಲ್ಲಿ ಬರುವಂಥ ಒಂದು ಆಹಾರ ಅಂದರೆ ಸಿರಿಧಾನ್ಯಗಳನ್ನ ನಾವು ಸಜ್ಜೆ, ಸಾಮೆ ಮತ್ತು ರಾಗಿ, ಜೋವ, ಸೊ ಇವೆಲ್ಲ ಒಂದು ಕನ್ಸ್ಯೂಮ್ ಮಾಡ್ಬೋದು. ಅದೇ ಥರ ರೈಸ್ ಐಟಮ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ಡಯಾಬಿಟೀಸ್ ಇನ್ಕ್ರೀಸ್ ಆಗುತ್ತಾ ಅಂತ ಆತಂಕ ಇರೋರಿಗೆ ನಾವು ಏನು ಆಹಾರ ತಗೊಳ್ತಿರೋ ಅದಕ್ಕೆ ತಕ್ಕಂತೆ ನಾವು ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದಾಗ ಆ ಒಂದು ಆತಂಕ ಬೇಡ. ಮತ್ತು ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್, ನಾವು ಯಾವ ಡಿಸೀಸ್ಗೆ ಏನು ಟ್ರೀಟ್ಮೆಂಟ್ ತಗೋತಿದ್ದೀವೋ ಅದು ರೆಗ್ಯುಲರ್ ಆಗಿ ತಗೊಳ್ಳೋದನ್ನ ಪೇಷಂಟ್ ಬಹಳ ಗಮನಿಸಬೇಕಾಗುತ್ತೆ. ಖಂಡಿತ. ಸೊ ಎಸ್, ಮ್ಯಾನೇಜ್ಮೆಂಟ್ ವಿಭಾಗ ಬಂದಾಗ ಡಯಟ್ ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಅದರಲ್ಲೂ ಬ್ಯಾಲೆನ್ಸ್ ಡಯಟ್ ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಸರಿಯಾದ ಸಮಯದಲ್ಲಿ ಆಹಾರಗಳನ್ನು ತಗೊಳ್ಳೋದು, ಸರಿಯಾದ ವಿಧಾನದಲ್ಲಿ ಆಹಾರಗಳನ್ನು ತಗೊಳ್ಳೋದು ಬಹಳ ಉತ್ತಮ ಆಗುತ್ತೆ. ಸೊ ಹಾಗೆ ಈ ಡಯಾಬಿಟಿಕ್ ಪೇಷಂಟ್ಸ್ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ಒಂದು ಮದುವೆ, ಒಂದು ಸಮಾರಂಭಕ್ಕೆ ಹೋದಾಗ ಸೊ ಸ್ವೀಟ್ ತಿನ್ಬಿಡ್ತೀವಿ ಅಂದ್ಬಿಟ್ಟು ಮಾತ್ರೆಗಳನ್ನ ಒಂದಕ್ಕಿಂತ ಹೆಚ್ಚು ತಗೊಳ್ಳೋದಾಗಿರ್ಬಹುದು, ಅಥವಾ ಇವತ್ತು ನಮಗೆ ತುಂಬಾ ಸುಸ್ತಾಗ್ತಾ ಇದೆ, ಅಥವಾ ನಮ್ಮ ಶುಗರ್ ನಾರ್ಮಲ್ ಲೆವೆಲ್ಸ್ ಬಂದಿದೆ ಅಂತ ಮನೇಲಿ ಚೆಕ್ ಮಾಡಿದಾಗ ಇನ್ಸುಲಿನ್ ಲೆವೆಲ್ಗಳನ್ನ ತಮಗೆ ತಾವೇ ಕಡಿಮೆ ಮಾಡ್ಕೊಳ್ಳೋದು. ಈ ಒಂದು ಸೆಲ್ಫ್ ಮೆಡಿಕೇಶನ್, ಹೌ ಇಸ್ ಇಟ್? ಸೆಲ್ಫ್ ಮೆಡಿಕೇಶನ್ ಯಾವಾಗಿದ್ರೂ ಅದು ಹಾರ್ಮ್ಫುಲ್ ಇರುತ್ತೆ. ಸಣ್ಣ ಅಕ್ಯೂಟ್ ಕಂಡೀಷನ್ಸ್ಗೆ ನಾವು ಎಷ್ಟು ಯೋಚನೆ ಮಾಡ್ತೀವಿ, ಒಂದು ಸಣ್ಣ ಪುಟ್ಟ ಕೋಲ್ಡ್ ಬಂದರೆ, ತಲೆನೋವು ಬಂದ್ರೆ ನಾವು ಯೋಚನೆ ಮಾಡಿ ತಗೊಳ್ತೀವಿ. ಅಂಥದ್ರಲ್ಲಿ ಡಯಾಬಿಟೀಸ್ ಅನ್ನೋದು ಒಂದು ಕ್ರಾನಿಕ್ ಡಿಸೀಸು, ಇದು ಪ್ರೋಗ್ರೆಸ್ ಆಗುವಂಥ ಒಂದು ಡಿಸೀಸು, ತುಂಬಾ ಹಾರ್ಮ್ಫುಲ್ ಆದ ಡಿಸೀಸು. ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಮುಖಾಂತರ ಅಥವಾ ನಾವು ಒಂದು ಸಿಹಿ ತಗೋತಿದ್ದೀನಿ ಅಂತ ಹೇಳಿ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಖಂಡಿತ ಅದು ಹಾರ್ಮ್ಫುಲ್ ಅಂತ ಹೇಳ್ತೀವಿ. ಫಿಸಿಷಿಯನ್ ಎಷ್ಟು ಡೈರೆಕ್ಟ್ ಮಾಡಿದ್ದಾರೆ, ಎಷ್ಟು ಮೆಡಿಸಿನ್ ಯಾವಾಗ ಯಾವ ಥರ ತಗೋಬೇಕು ಅಂತ ಹೇಳಿದ್ದಾರೆ, ಅದನ್ನು ರೆಗ್ಯುಲರ್ ಆಗಿ ತಗೊಳ್ಬೇಕಾಗುತ್ತೆ. ಅದರಲ್ಲಿ ಏನಾದರೂ ಒಂದು ಚೇಂಜಸ್ ಆಗಿದ್ರೇನೋ ಅದು ಖಂಡಿತ ನಮ್ಮ ಫಿಸಿಷಿಯನ್ ಮುಖಾಂತರನೇ ಆಗಿರಬೇಕಾಗುತ್ತೆ. ಸೆಲ್ಫ್ ಮೆಡಿಕೇಶನ್ ಆಗಲಿ ಅಥವಾ ಸೆಲ್ಫ್ ಚೇಂಜಿಂಗ್ ಆಫ್ ಡೋಸೇಜ್ ಖಂಡಿತ ಒಂದು ಡಯಾಬಿಟಿಕ್ ಪೇಷಂಟು ಮಾಡಬಾರ್ದು. ಯಾಕಂದರೆ ಅದು ಡಯಾಬಿಟೀಸ್ ಅನ್ನೋದೊಂದು ಕ್ರಾನಿಕ್ ಮೆಟಬಾಲಿಕ್ ಡಿಸಾರ್ಡರ್ ಇರೋದ್ರಿಂದ ಇದು ಯಾವುದೆಲ್ಲ ಒಂದು ರೀತಿಯಲ್ಲಿ ಅದು ಕಾಂಪ್ಲಿಕೇಶನ್ಸ್ ಆಗಿ ಮುಂದೆ ತಗೊಂಬರೋ ಚಾನ್ಸಸ್ ಖಂಡಿತ ಇದೆ. ಸಡನ್ ಆಗಿ ಆಗ್ಬೋದು, ಕೆಲವೊಬ್ಬರಿಗೆ ಅದು ಗ್ರ್ಯಾಜುವಲ್ ಆಗಿ ಕೂಡ ಆಗ್ಬೋದು. ಸೊ ಖಂಡಿತ ಸೆಲ್ಫ್ ಮೆಡಿಕೇಶನ್ಸ್ ಅಥವಾ ಚೇಂಜ್ ಆಫ್ ಡೋಸ್ ಖಂಡಿತ ಡಯಾಬಿಟಿಕ್ ಪೇಷಂಟಲ್ಲಿ ಒಂದು ಮಾಡಬಾರ್ದು ಅಂತ ಹೇಳಿ. ಸೊ ಎಸ್ ವೀಕ್ಷಕರೇ, ಸೆಲ್ಫ್ ಮೆಡಿಕೇಶನ್ ಇಸ್ ಅ ಕಂಪ್ಲೀಟ್ ನೋ ಅಂತ ಡಾಕ್ಟರ್ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಲ್ಲಿ ಈ ಒಂದು ಸಮಸ್ಯೆ ಬಂದ ನಂತರ ಮ್ಯಾನೇಜ್ಮೆಂಟ್ ಮತ್ತು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಕೊಡುವಂತಹ ಒಂದು ಮೆಡಿಕೇಶನ್ಸ್ ಯಾವ ರೀತಿ ಇರುತ್ತೆ ಡಾಕ್ಟರ್? ಓಕೆ, ಸೊ ಹೋಮಿಯೋಕೇರಲ್ಲಿ ನಾವು ಕೊಡುವಂಥ ಹೋಮಿಯೋಪತಿ ಮೆಡಿಕೇಶನ್ಸ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಹಾಗಂದರೆ ಒಂದು ಇಂಡಿವಿಜುವಲೈಸೇಷನ್ ಮಾಡ್ತಾ ಅವರ ಇಂಡಿವಿಜುವಲ್ಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಹೀಗಾಗಲೇ ನಾವು ಡಯಾಬಿಟೀಸ್ಗೆ ಹಲವಾರು ಕಾಸಸ್ ನಾವು ನೋಡಿದ್ವಿ. ಸೊ ಯಾವ ಕಾಸ್ ಮುಖಾಂತರ ಈ ಪೇಷಂಟ್ಗೆ ಬರ್ಬೋದು, ಒಂದು ಜೆನೆಟಿಕ್ ಇದೆಯಾ ಅಥವಾ ಆಟೋ ಇಮ್ಯೂನ್ ಇದೆಯಾ, ಅದನ್ನು ಪೇಷಂಟು ಡೀಟೇಲ್ ಕೇಸ್ ಟೇಕಿಂಗ್ ಮುಖಾಂತರ ನಾವು ಆ ಪೇಷಂಟ್ನ ಅರ್ಥ ಮಾಡ್ಕೊಳ್ತೀವಿ. ಸೊ ಯಾವ ಟೈಪ್ ಇದೆ, ಇದು ಟೈಪ್ 1 ಇದೆಯಾ, ಟೈಪ್ 2 ಇದೆಯಾ, ಪೇಷಂಟ್ ಏಜ್ ಏನು, ಯಾವ ಥರ ಕೆಲಸ ಮಾಡ್ತಾರೆ, ಅವರ ಒಂದು ಡೈಲಿ ಆಕ್ಟಿವಿಟೀಸ್ ಬಗ್ಗೆ ಕೂಡ ತಿಳ್ಕೊಳ್ತೀವಿ. ಅವರ ವ್ಯಕ್ತಿತ್ವ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದರ ಮುಖಾಂತರ ಕೊಡುವಂಥ ಟ್ರೀಟ್ಮೆಂಟ್ನ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಆ ಪೇಷಂಟ್ನ ಒಂದು ಇಂಡಿವಿಜುವಲೈಸೇಷನ್ ಮಾಡಿ ಕೊಡುವಂಥ ಒಂದು ಟ್ರೀಟ್ಮೆಂಟ್. ಸೊ ಇದರ ಮುಖಾಂತರ ಕೊಡುವಾಗ ಏನಾಗುತ್ತೆ ಅಂದರೆ ಅವರ ಜನರಲ್ ಹೆಲ್ತ್ ಕೂಡ ಆ ಕಾಯಿಲೆ ಜೊತೆನೇ ಇಂಪ್ರೂವ್ ಆಗೋದನ್ನು ನಾವು ನೋಡ್ಬೋದು. ಅದ್ರ ಜೊತೆಗೇನೆ ಡಯಟ್ ಅನ್ನೋದು ನಾವು ಅವ್ರಿಗೆ ಸಲಹೆ ಮಾಡುವಂಥದ್ದು, ಯಾವ ಥರ ಡಯಟ್ಸ್ ತಗೊಳ್ಬೇಕು, ಮತ್ತು ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ಫಿಸಿಕಲಿ ಆ್ಯಕ್ಟಿವ್ ಇರಬೇಕು ಅಂತ ಹೇಳ್ತೀವಿ. ಸೊ ಎಸ್, ಡಯಾಬಿಟೀಸ್ನ ಬಗ್ಗೆ ಸಂಪೂರ್ಣ ಮಾಹಿತಿನ ತಾವು ಕೂಡ ಪಡ್ಕೊಂಡ್ರಲ್ಲ ಡಾಕ್ಟರ್, ತಾವು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ, ಹೊಸ ಮಾಹಿತಿ ಹೊಸ ಸಂಚಿಕೆ ಮೂಲಕ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದ.